ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗ ಬಿಜೆಪಿ ಅಭ್ಯರ್ಥಿಯಾದಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ನಾಮಪತ್ರ ಸಲ್ಲಿಸಲು ಬಂದಿರ್ತಕ್ಕಂಥ ವಿಶೇಷ ಅಂದರೆ ಇವ್ರ ಜೊತೆಗೆ ಬಂದಿರತಕ್ಕಂಥ 3 ಜನ ಟಿಕೆಟ್ ಆಕಾಂಕ್ಷಿಗಳು. ಇವರು ಕೂಡ ಟಿಕೆಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದವರು. ಆದರೆ ಕೊನೆ ಕ್ಷಣದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಪರವಾಗಿ ಬಿಜೆಪಿ ಹೈಕಮಾಂಡ್ ಒಲವು ತೋರಿದ್ದರಿಂದ ಎಲ್ಲರೂ ನಾವು ಒಂದಾಗಿದ್ದೀವಿ, ಟಿಕೆಟ್ ಸಿಗೋದಕ್ಕಿಂತ ಮೊದಲು ನಮ್ಮಲ್ಲಿದ್ದವರಿಗೆ ಯಾರಿಗಾರು ಟಿಕೆಟ್ ಕೊಡಿ ಅಂತಕ್ಕಂಥ ಸಂಘಟಿತ ಪ್ರಯತ್ನವನ್ನು ಮಾಡಿದ್ರು. ಆ ಸಂಘಟಿತ ಪ್ರಯತ್ನದ ಫಲವಾಗಿ ಇವತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದಾರೆ. ಅಧಿಕೃತವಾಗಿ ಏನು ಹೇಳ್ತಾರೆ ಕೇಳಬೇಡಿ. ವಿಶೇಷವಾಗಿ ಎಲ್ಲ ಒಂದು ಸಂಘಟನೆ ಪ್ರಯತ್ನದಿಂದ ಇವತ್ತು ಅಧಿಕೃತವಾಗಿ ಒಂದು ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದಿರಿ. ಏನು ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು? ಈಗಾಗಲೇ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೀವಿ. ಎಲ್ಲರನ್ನ ಒಳಗೂಡಿ ಮೆರವಣಿಗೆಯ ಮೂಲಕ ಸೋಮವಾರ ಅದ್ದೂರಿ ಮೆರವಣಿಗೆ ಮೂಲಕ ಮತ್ತೊಮ್ಮೆ ಇನ್ನೊಂದು ಪ್ರತಿಯನ್ನು ನಾಮಪತ್ರ ಸಲ್ಲಿಸಲಿದ್ದೇವೆ. ವಿಶೇಷವಾಗಿ ಇಲ್ಲಿವರೆಗೂ ಕೂಡ ಇಷ್ಟು ಚುನಾವಣೆ ಆದರೂ ಕೂಡ ಅಲ್ಲಿ ಬಿಜೆಪಿ ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಒಂದ್ಸಲ ಯಶವಂತರಾವ್ ಜಾಧವ್ ಅವರು ಕಡಿಮೆ ಅಂತರದಲ್ಲಿ ಸೋತ್ರೆ, ಇನ್ನೊಂದು ಸಲ ಏನೋ ಅವರು ನಾರಾಯಣ ರಾವ್ ಅವರು ಒಂದು ಕಡಿಮೆ ಅಂತರದಲ್ಲಿ ಸೋತ್ರೆ, ಅದಾದ ಬಳಿಕ ಎಲ್ಲಿಯೂ ಕೂಡ ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಓಟ್ ತಗೊಂಡ್ಗಲ್ಲ ಅಂತ ಹೇಳ್ತಾರೆ. ಈ ಸಲ ಯಾವ ಥರ ವಾತಾವರಣ ಅದೇ ಅನಿಸುತ್ತೆ? ಚುನಾವಣೆ ಫಲಿತಾಂಶ ಬಂದಾಗ ಎಲ್ರಿಗೂ ತಿಳಿಯುತ್ತೆ. ಏನೋ ದಾವಣಗೆರೆ ದಕ್ಷಿಣ ಜನತೆ ಕಮಾಲ್ ಮಾಡಿದರು ಅನ್ನುವಂಥ ರೀತಿ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಖಾತೆಯನ್ನು ತೆರೆಯೋದ್ರ ಮೂಲಕ ವಿಧಾನಸಭೆಯಲ್ಲಿ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀವಿ. ವಿಶೇಷವಾಗಿ ಈ ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಪ್ರಮುಖ ನಾಯಕರು ಮತ್ತು ಈ ಸಲ ಏನು ಅವರಿಗೆ ಟಿಕೆಟ್ ವಂಚಿತರು ಕೂಡ ಆಗಿದ್ದಾರೆ. ವಿಶೇಷವಾಗಿ ಅವರೇನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್, ಈಗಾಗಲೇ ನಮ್ಮ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಎಲ್ಲ ಒಡಗೂಡಿ ಸಮಾಲೋಚನೆಯನ್ನು ಮಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಈಗಾಗಲೇ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತಂದು ಹೇಳಿ ಅಂದು ನಿರ್ಣಯ ಮಾಡಿ ಆಗಲೇ ಬಿ ಫಾರಮ್ನು ಸಹಿತ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿರೋದ್ರಿಂದ ನಾವೆಲ್ಲರೂ ಸಹಿತ ಅಜಯ್ ಕುಮಾರಿಂದ ಹಿಡಿದು ಶಿವಕುಮಾರಿಂದ ಹಿಡಿದು ದೇವರಮಣಿ ಶಿವಕುಮಾರಿಂದ ಹಿಡಿದು ಎಲ್ಲರೂ ಸಹಿತ ನಾವು ಕೇಳಿದ್ವಿ. ಆದರೆ ನಾವು ಒಂದು ದಿವಸ ಹೇಳಿದ್ವಿ, ನಮ್ಮ ಪತ್ರಿಕಾ ಭವನದಲ್ಲೇ ಹೇಳಿದ್ವಿ. ನಾವು ಎಲ್ಲರೂ ಕೇಳಿದ್ದೇವೆ, ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ನಿಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ರಾಜನಹಳ್ಳಿ ಶಿವಕುಮಾರ್ ಇದ್ದಾರೆ, ಅಜಯ್ ಕುಮಾರ್ ಇದ್ದಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದ್ದಾರೆ, ಯಶವಂತರಾವ್ ಇದ್ದಾರೆ. ಅಲ್ಲಿ ಫಂಕ್ಷನ್ ನಡೀತೈತಿ. ಜಯಮ್ಮ, ನಮ್ಮ ದೇವರಮಣಿ ಶಿವಕುಮಾರು, ನಮ್ಮ ಕೃಷ್ಣಮೂರ್ತಿ ಪವರು ಎಲ್ಲ ಅಲ್ಲಿ ಫಂಕ್ಷನ್ನಿದ್ದಾರೆ. 5 ಜನ ಇಲ್ಲಿ ಮಾತ್ರ ಒಳಗೆ ಹೋಗೋಕೆ ಅವಕಾಶ ಇರೋದ್ರಿಂದ ನೀವು 5 ಜನ ಬರ್ರಿ ಅಂತ ಕರ್ಕೊಂಬಂದಿದ್ದಾರೆ. ಯಾವುದೇ ಗೊಂದಲ ಇಲ್ಲ. ನಮ್ಮ ಗುರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳಿಸ್ಬೇಕು, ಅದೇ ನಮ್ಮ ಗುರಿ. ಕೊನೆ ಕ್ಷಣದಲ್ಲಿ ಏನೋ ಒಂದು GM ಸಿದ್ದೇಶ್ ಅವ್ರ ಕೈ ಮೇಲಾಯಿತು ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ. ಇವ್ರ ಕೈ ಯಾವ ಕೈ ಇಲ್ಲ, ಇಲ್ಲಿ ಕಮಲದ ಕೈ. ಕಮಲ ಏನು ಹಿಡ್ಕೊಂಡಿವಿ ಅದೇ ನಮ್ಮದು. ಯಾರ ಇದೂ ಇಲ್ಲ, ಯಾರ ಕೈ ಮೇಲಾಗಿತ್ತು ಇನ್ನೊಬ್ರ ಕೈ ಕೆಳಗಾಗಿತ್ತು ಅನ್ನೋ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿದ್ದೀವಿ. ನೀವು ಅಲ್ಲಿ ಫಂಕ್ಷನಿಗೆ ಬಂದರೆ ಗೊತ್ತಾಗ್ತೈತಿ. ನಮ್ಮ ಅಷ್ಟರು ನಾಯಕರಲ್ಲಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಇವರು ಅಂತ ಯಾರು ಹಿಂದಕ್ಕೆ ಸರ್ಕೊಂಡಿಲ್ಲ, ಎಲ್ಲರೂ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಂದೂ ಕಾಣದ ರೀತಿ ಅಭೂತಪೂರ್ವ ಗೆಲುವನ್ನು ಗೆಲ್ಲುತ್ತೀವಿ.